ಹೇಳಿದ್ದಾರೆ ಏನಪ್ಪ, ಶನೇಶ್ಚರ ಕುಂಭದಿಂದ ಮೀನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ, ಭಗವಂತ ಬರ್ತಾ ಇದ್ದಾನೆ ಅಂತಂದ್ರೆ ಇನ್ನೇನ್ ತರ್ತಾನಪ್ಪ ಅನ್ನೋ ಒಂದು ಟೆನ್ಷನ್ ಎಲ್ರಿಗೂ ಸ್ಟಾರ್ಟ್ ಆಗಿದೆ ಈಗ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನ ತಿಳಿಸೋದಾದ್ರೆ 1 ಸೆಕೆಂಡ್ ನನಗೆ ಬೆವರು ನೀರು ಇಳಿತಾ ಇದೆ. ಯಾಕೆ ಅಂತಂದ್ರೆ ಶನಿ ಪರಮಾತ್ಮ ಬಂದಿದ್ದಾನಲ್ವಾ. ಒಂದು ವಿಚಾರ ಹೇಳ್ತೀನಿ, ಸರ್ವ ಅನಿಷ್ಟಕ್ಕೂ ಕೂಡ ಶನೇಶ್ಚರನೇ ಕಾರಣ ಅಲ್ಲ. ಇದೊಂದು ವಿಚಾರ ಮೊದ್ಲಿಂದನೂ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಏನೇ ಆಗ್ಲಿ, ಸಣ್ಣ ವಿಚಾರದಲ್ಲಿ ನೋವು ಅನುಭವಿಸ್ಲಿ, ಒಂಚೂರು ಎಡುಲಿ, ಶನಿ ಪರಮಾತ್ಮ ನನ್ನ ರಾಶಿಯಲ್ಲಿ ಇದ್ದಾನಪ್ಪ, ಅವನಿಂದನೇ ನನಗೆ ಈ ಸಮಸ್ಯೆ ಅನ್ನೋ ರೀತಿ ಇರುತ್ತೆ. ಅದಲ್ಲ, ಭಗವಂತ ನಿಮಗೆ ಸಮಸ್ಯೆನೇ ಉಂಟು ಮಾಡಬೇಕು ಅಂತಲ್ಲ. ಶನಿ ಪರಮಾತ್ಮನ ಒಂದು ಪಾತ್ರ ಇದೆಯಲ್ಲ, ಆತನ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಒಂದು ತಂದೆಯ ಸ್ಥಾನ ಅಂತಾನೆ ಹೇಳ್ಬೋದು. ನವಗ್ರಹಗಳಲ್ಲಿ ಒಂದು ತಂದೆಯ ಸ್ಥಾನ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ನವಗ್ರಹಗಳಲ್ಲಿ ಬಹಳ ಶ್ರೇಷ್ಠ ಮೊದಲನೇದಾಗಿ ನಾವು ಏನಂತ ಆಲೋಚನೆ ಮಾಡ್ತೀವಿ ಅಂತಂದ್ರೆ, ಶನಿ ಪರಮಾತ್ಮ 7ನೇ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಶನಿ ಪರಮಾತ್ಮ ಬಂದ್ರೆ ನಮಗೆ ಸಮಸ್ಯೆಗಳು ಉಂಟಾಗತ್ತೆ ಅಂತಾನೆ ಹೇಳ್ಬೋದು.